ಜತ್ತ ಶಿವಲಿಂಗವ್ವ ಇವರದು ಸೂರ್ಯ ಹುಟ್ಟಿದನವ್ವ. ನಾವು ಇಂದಿನ ಅಧ್ಯಯನದಲ್ಲಿ ಜತ್ತ ಶಿವಲಿಂಗವ್ವ ಅವರ ಪರಿಚಯವನ್ನು ನೋಡ್ತೇವೆ. ಇಂದಿನ ಅಧ್ಯಯನದಲ್ಲಿ ನಾವು ಸೂರ್ಯ ಹುಟ್ಟಿದನವ್ವ. ಮಗ ಹುಟ್ಟಿದನವ್ವ ಎನ್ನ ಗೊಬ್ಬ ಮಗ ಹುಟ್ಟಿದನವ್ವ. ಮಗ ಹುಟ್ಟಿ ಎನ್ನ ಮಾಯವನಳಿಸಿ ಜಗ ಬಿಡಿಸಿ ಎನ್ನ ಜನ್ಮವ ಕಡಿಸಿದ. ನವ ತಿಂಗಳವ್ವ ಮೈಯೆಲ್ಲ ನೋವ ತಿಂದೆನವ್ವ. ದೇಹಕ್ಕೆ ಹತ್ತದೆ ಮಾಯೆಗೆ ನಿಲುಕದೆ ಮೋಹಗಾರನವ್ವ. ಮಗ ಹುಟ್ಟಿದಾಗ ಮನೆಯೆಲ್ಲ ಬೆಳಕು ಕಂಡೆನವ್ವ. ರಳ ಜ್ಯೋತಿಗಳ ಹೂವ ಬಾಣಗಳು ಬಹಳ ಕಂಡೆನವ್ವ. ಆಸೆ ಅಳಸಿದನವ್ವ 6 ಕೆಡಿಸಿದನವ್ವ. ಘೋರ ಬಿಟ್ಟು ಎನ್ನ ಪುರದ ಒಳಗೆ ಸೂರ್ಯ ಹುಟ್ಟಿದನವ್ವ. ಗಟ್ಟಿ ತೊಟ್ಟಿಲವ್ವ ಆತಕ್ಕಾಗಿ ಕಟ್ಟಿದನವ್ವ. ಪಂಚವರ್ಣದವ್ವ ಪ್ರಭುವಿನ ತೂಗು ತೊಟ್ಟಿಲವ್ವ. ತೊಟ್ಟಿಲ ಒಳಗ ದಿಟ್ಟನ ಮಲಗಿಸಿ ಮುಟ್ಟಿ ತೂಗಿದನವ್ವ. ಹೆಸರೇ ಇಟ್ಟಿನವ್ವ ಕುಶಲದ ವಸ್ತು ರಂಗನವ್ವ. ಹಗದ ಗುರುವಿನ ತೂಗುತ್ತ ನಾನು ಜೋಗುಳ ಹಾಡೆನವ್ವ. ಯಾರ ಪುಣ್ಯನವ್ವ ನಿಂಬರಂಗಿ ಗುರುವ ತಂದಿದ್ದವ್ವ. ಚೆಂದಾಗಿ ಆತನ ಪಾದಕ್ಕ ಹೊಂದಿ ಕಂದನ ಹಡೆದೆನವ್ವ. ಇದು ಇವರ ಪದ್ಯ ಆಗಿರುತ್ತೆ. ಇದರ ಆಶಯವನ್ನು ನೋಡೋಣ. ಪ್ರಸ್ತುತ ತತ್ವಪದಗಳಲ್ಲಿ ಶಿವಲಿಂಗವ್ವ ಆಧ್ಯಾತ್ಮಿಕ ಸಾಧನೆಯ ಆದಿಯಲ್ಲಿ ತಾನು ಪಡೆದ ಆನಂದ ಅನುಭವಗಳನ್ನು ಇಲ್ಲಿ ಮಂಡಿಸಿದ್ದಾಳೆ. ಚಿಕ್ಕಂದಿನಿಂದಲೇ ಅನುಭವಿಕ ಬದುಕಿನಲ್ಲಿ ಆಸಕ್ತಳಾಗಿ ಈಹ ಪ್ರಪಂಚದ ಮೋಹವನ್ನು ಕಳೆದುಕೊಂಡಿದ್ದ ಈಕೆ ಅನಿವಾರ್ಯವಾಗಿ ಸಂಸಾರದ ವಿರಸ ದಾಂಪತ್ಯದ ನಡುವೆಯೂ ಮಕ್ಕಳನ್ನು ಪಡೆಯುತ್ತಾಳೆ. ಆನಂತರ ತಾನು ಕಳೆದುಕೊಂಡ ಮಕ್ಕಳ ಪ್ರೀತಿಯನ್ನು ಭಗವಂತನೇ ನನ್ನ ಮಗನೆಂದು ಪರಿಭಾವಿಸುವ ಮೂಲಕ ಬದುಕಿನ ಅರ್ಥವನ್ನು ಶೋಧಿಸುತ್ತಾ ಆಧ್ಯಾತ್ಮಿಕ ಎತ್ತರಕ್ಕೆ ಮುಟ್ಟುತ್ತಾಳೆ. ಇಲ್ಲಿ ಭಕ್ತ ಮತ್ತು ಭಗವಂತನ ಸಂಬಂಧವು ತಾಯಿ ಮತ್ತು ಮಗನ ಅನನ್ಯ ಸಂಬಂಧವಿದೆ. ಭಗವಂತನನ್ನು ಭಕ್ತೆ ದೇವನನ್ನು ಮಗನಾಗಿ ಆವಾಹಿಸಿಕೊಂಡ ಸಂತೋಷ ಸಂಭ್ರಮವನ್ನು ಇಲ್ಲಿ ಕಾಣಬಹುದು. ಮಗನ ಹುಟ್ಟುವಿಕೆ ಸಂಭ್ರಮಿಸುವುದರೊಟ್ಟಿಗೆ ಈಹದ ಬದುಕಿನ ನಶ್ವರತೆಯನ್ನು ಕಳೆದುಕೊಂಡಿರುವ ಬಗೆಯನ್ನು ಶಿವಲಿಂಗವ್ವ ಈ ತತ್ವಪದದಲ್ಲಿ ನಿರೂಪಿಸಿದ್ದಾಳೆ. ಹುಟ್ಟಿದ ಮಗ ಆಕೆಯನ್ನು ಈ ಮಾಯಾ ಪ್ರಪಂಚದ ಜಂಜಾಂಡಗಳಿಂದ ಬಿಡುಗಡೆಗೊಳಿಸಿದ. ಆತನ ಹುಟ್ಟು ಆಕೆಯ ಅರಿಷಡ್ವರ್ಗಗಳ ಮೋಹವನ್ನು ಸುಟ್ಟು ತ್ರಿಕರಣ ಶುದ್ಧಿಗೊಳಿಸಿ ಬಾಳನ್ನು ಬೆಳಗುತ್ತಾ ಆಧ್ಯಾತ್ಮಿಕ ಮನಸ್ಸನ್ನರಳಿಸುತ್ತದೆ. ಸಾಧಕರ ಆಧ್ಯಾತ್ಮಿಕ ಸಿದ್ಧಿಯ ಮಾರ್ಗ ಸುಲಭ ಸಾಧ್ಯವಾದುದಲ್ಲ. ತಾಯಿ 9 ತಿಂಗಳು ಮಗನನ್ನು ಹಡೆಯಲು ಶ್ರಮಿಸುವಂತೆಯೇ ಅನಂತವಾದದ್ದು. ಆ ನೋವ ನುಂಗಿದಡೆ ದೈವ ನಮ್ಮ ಮನದ ಮಾಯೆಯ ಕಳೆಯಬಲ್ಲ. ಅನಂತ ಪ್ರೀತಿ ಅಪಾರ ಅಂತಃಕರಣದ ಮಮತೆ ಮೂರ್ತಿವೆತ್ತಂತ ತಾಯಿ ಮಗನಾದ ಭಗವಂತನನ್ನು ತೂಗಿ ಸಂಭ್ರಮಿಸುತ್ತಾ ಜೋಗುಳ ಹಾಡುತ್ತಿದ್ದಾಳೆ. ಮಾತೃಭಾವದಿಂದ ತನ್ನ ಅಂತರಂಗದಲ್ಲೇ ತೊಟ್ಟಿಲು ತೂಗುತ್ತಾ ಅನುಭವಿಸುವ ಪುಣ್ಯ ತನ್ನದೆಂದು ಭಾವಿಸುತ್ತಾಳೆ. ಹೀಗೆ ಭಗವಂತನನ್ನು ತನ್ನ ಮಡಿಲ ಮಗನಾಗಿ ಪಡೆದು ಆ ಮೂಲಕ ಕಂಡುಕೊಂಡ ಆಧ್ಯಾತ್ಮಿಕ ಸಂತೃಪ್ತಿಯನ್ನು ಈ ತತ್ವಪದ ಚಿತ್ರಿಸುತ್ತದೆ. ಈ ತತ್ವಪದದಲ್ಲಿ ನಾವು ತಾಯಿ ಮಗನ ಸಂಬಂಧ ಹಾಗೂ ದೇವರನ್ನೇ ಮಗನ ರೂಪದಲ್ಲಿ ಕಂಡ ಭಕ್ತಿಯ ಪರಿಯನ್ನು ನಾವು ಕಾಣ್ತೇವೆ. ಇದು ಇಲ್ಲಿನ ಆಶಯ ಆಗಿರುತ್ತದೆ.